ಕನ್ನಡ ಜಾಣ ನಮಸ್ಕಾರ. ಕಾಂಗ್ರೆಸ್ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವತ್ತು ಕಿತ್ತು ಬಿಸಾಕೋದು? ಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತಾಕೋದು ಯಾವತ್ತು? ರಾಜಣ್ಣನಿಗೊಂದು ನ್ಯಾಯ, ಡಿ ಕೆ ಅವ್ರಿಗೊಂದು ನ್ಯಾಯನೇನ್ರಿ? ಒಂದೇ ಇರಬೇಕಲ್ವಾ? ಡಿ ಕೆ ಅವ್ರಿಗೆ ಕಡಿವಾಣ ಹಾಕೋಕ್ಕೆ ಅಂತ ಹರಿಪ್ರಸಾದ್ ಅವ್ರನ್ನ, ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡ್ಯಾರ ಅಂತೇಳಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇತ್ತು. ಆದರೆ ಇವತ್ತು ಗೊತ್ತಾಗ್ತಾಯಿದೆ ಇವರೊಬ್ಬ ಡಮ್ಮಿ ಪೀಸ್ ಅಂತ. ಡಮ್ಮಿ ಅಧ್ಯಕ್ಷ ಹರಿಪ್ರಸಾದ್. ಬರೀ ಮಾತಲ್ಲೇ ಮನೆ ಕಟ್ತಾರೋ ಪ್ರಿಯಾಂಕ ಖರ್ಗೆ. ಇವರೆಲ್ಲ ಸೇರ್ಕೊಂಡು ರಾಹುಲ್ ಗಾಂಧಿ ಬುಡಕ್ಕೆ ಬಿಸಿನೀರು ಕಾಯಿಸ್ತಾವ್ರಂತ ಡೌಟ್. ರಾಹುಲ್ ಗಾಂಧಿಗೆ ಹಳ್ಳ ತೋಡ್ತಾವ್ರ. ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಕೈ ಜೋಡಿಸಿದ್ದಾರೆ ಈ ಆರ್ ಎಸ್ ಎಸ್ ಅವರು. ಮೋದಿ, ಅಮಿತ್ ಶಾ ಭಕ್ತರು ಅವನ ಚೇಲಾಗಳ ಸೇರ್ಕೊಂಡಿದ್ದಾರೆ ಇದರಲ್ಲಿ. ಆ ಇನ್ನೊಬ್ಬ ನಮ್ಮ ಸಂತೋಷ್ ಜಿ ಅಂತ ಡಿ ಕೆ ಹೇಳ್ತಿರಲ್ಲ. ಮತ್ತು ಆರ್ ಟಿ ನಗರದ ಒಬ್ಬ ಕವಡೆ ರಾಜ, ಕವಡೆ ಹಾಕೋನೊಬ್ಬಿದ್ದಾನಲ್ಲ, ಅವ್ನು ಕವಡೆ ಹಾಕಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು. ಅವ್ನು ಹೇಳಿದ್ರೆ ಇವರು ಚೋಯೋದು, ಅವ್ರು ಹೇಳಿದ್ರೆ ಊಟ ಮಾಡೋದು, ಅವ್ರು ಹೇಳಿದ್ರೆ ಸೈನ್ ಹಾಕೋದು, ಕವಡೆ ಹಾಕೋನು. ಅದಕ್ಕೆ ಮುಖ್ಯಮಂತ್ರಿ ಆದಮೇಲೆ ಸಹ ಅವ್ನು ನಮ್ಮ ಹುಡುಗ ಅಂತೇಳಿ ಅದು ತುಂಬ ದಿಮಾಕಿಂದ ಗಾಂಚಲಿ ಮಾತುಗಳೆಲ್ಲ ಆರ್ ಟಿ ನಗರದನ್ನು ಹೇಳ್ತಾ ಇದ್ದ. ಇವರೆಲ್ಲ ಸೇರ್ಕೊಂಡು ರಾಹುಲ್ ಗಾಂಧಿ ಬುಡಕ್ಕೆ ಬಿಸಿನೀರು ಕಾಯಿಸ್ತಾವ್ರ. ಅಥವಾ ರಾಹುಲ್ ಗಾಂಧಿನೂ ಒಳಗೊಂಡು ದೇಶದ ಜನತೆಗೆ ಇವರು ಮುಂಕುಬೂದಿ ಇರುತ್ತೆ ಇದ್ರ. ಅಂದರೆ ನಿಮ್ಗೆ ಓಟ್ ಕೊಟ್ಟಂಥವ್ರಿಗೆ ಇವುಗಳಿಗೆಲ್ಲ ನೀವು ಮುಂಕುಬೂದಿ ಇರ್ತಾ ಇರ್ತಾರೆ ಡೌಟ್ ನನಗೆ. ಇದು ಯಾಕೆ ಎತ್ತ ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ರಾಹುಲ್ ಗಾಂಧಿ ಪದೇ ಹೇಳೋರು ಕಾಂಗ್ರೆಸ್ಸಲ್ಲಿರುವ ಆರ್ ಎಸ್ ಎಸ್ ಮೈಂಡ್ ಸೆಟ್ ಅವರು ಕೂಡ್ದು ಖಾಲಿ ಮಾಡಿ ಜಾಗ, ನೀವು ಬೇಕಾಗಿಲ್ಲ ಪಕ್ಷಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಮತ್ತು ನನ್ನ ದೇಹ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ಗೆ ತಲೆಬಾಗಲ್ಲ, ನನ್ನ ಬಗ್ಗಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಇವತ್ತು ಬುದ್ಧಿ ಹೇಳಲಿಕ್ಕೆ, ಮಾರ್ಗದರ್ಶನ ಪಡೀಲಿಕ್ಕೆ ಆರ್ ಎಸ್ ಎಸ್ ಅವ್ರನ್ನೇ ಕರ್ಕೊಬಂದಿಟ್ಕೊಂಡಿದ್ದೀರಾ. ಆರ್ ಎಸ್ ಎಸ್ ಕರ್ಕೊಂಬಂದಿರಾ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗಿ 3 ಜನ ತೊಗೊಂಡಿದ್ದಾರೆ. ಒಬ್ಬರಿದ್ದರು ತ್ಯಾಗರಾಜ್ ಅಂತ ಆಲ್ರೆಡಿ, ಇನ್ನೊಬ್ಬರು ಜಯಪ್ರಕಾಶ್ ಅಂತ ಯಾರ ಮಂಡ್ಯ ಕಡೆಯವರು, ಇನ್ನೊಬ್ಬರು ಭಾಳ ಪ್ರಮುಖವಾಗಿ 3ನೇವರು ಅಂತ ಹೇಳ್ತಾರೆ ರಾಘವೇಂದ್ರ ಭಟ್. ಇವರು 3ನೇವರಲ್ಲ, ಇವರೇ ಮೊದಲನೇವರು, ಇವರೇ ಅಂತಿಮ, ಇವ್ರ ಮಾತೇ ಅಂತಿಮ, ಇವರೇ ಭಾಳ ಪ್ರಮುಖ. ರಾಘವೇಂದ್ರ ವೈಭವ ನಡೀತಾ ಇದೆ. 130 ವರ್ಷ ಇತಿಹಾಸ ಇರುವ ಕಾಂಗ್ರೆಸ್ಗೆ ಆರ್ ಎಸ್ ಎಸ್ ಅಂತ ಒಬ್ಬ ಗಾಂಧಿ ಕೊಂದಂಥವ್ರಿಗೂ ಅನಿವಾರ್ಯ ಆದ್ರೇನ್ರಿ ನಿಮಗೆ? ದೇಶಕ್ಕೆ ಸಂವಿಧಾನ ಕೊಟ್ಟೆ ಅಂತ ಹೇಳ್ಕೊಳೋರು, ದೇಶದ ಸ್ವತಂತ್ರ ಚಳವಳಿಗೆ ನಾಯಕತ್ವ ವಹಿಸಿದಂಥವ್ರು ಒಬ್ಬ ಆರ್ ಎಸ್ ಎಸ್ ಚಡ್ಡಿಗಳಿಂದ ನಿಮ್ಗೆ ಓಟ್ ಕೊಟ್ಟವ್ರಿಗೆ ಬುದ್ಧಿ ಹೇಳ್ತಿದ್ದಾರೆ ನೀವು ಹೆಗ್ಲ ಮೇಲೆ ಕೂರಿಸ್ಕೊಂಡು. ಈಗ ನಮ್ಮಂಥವ್ರಲ್ಲ, ನಿಮ್ಮ ಕಾಂಗ್ರೆಸ್ ಪಕ್ಷದವರಲ್ಲ, ನೀವೇನು ಸಾಚಗಳು, ನೀವು ಡಗಾಕೋರ್ರು, ಸಾಚಗಳಲ್ಲ ನೀವು, ಡಗಾಕೋರ್ರು ನೀವು ಸಹ. ಆದರೆ ಬಿ ಜೆ ಪಿ ಅಂತ ಹೇಡ್ಸ್ ಪಕ್ಷ ಬರಬಾರ್ದು ಅನ್ನೋ ಕಾರಣಕ್ಕೆ ಅನಿವಾರ್ಯವಾಗಿ ನಿಮ್ಮಂಥವ್ರಿಗೆ ಬೆಂಬಲ ಕೊಟ್ವಿ. ನಮಗೆಲ್ಲ ಬುದ್ಧಿ ಹೇಳ್ಸೋಕ್ಕೆ ನಾವೆಲ್ಲ ಮೂರ್ಖರು ಅಂತ ಹೇಳ್ಕೊಂಡು ಈ ಆರ್ ಎಸ್ ಎಸ್ ಚಡ್ಡಿಗಳನ್ನ ಕರ್ಕೊಂಡು ಕೂರಿಸ್ಕೊಂಡಿದ್ದಾರೆ ನೀವು. ಅಂಥ ದುರ್ಗತಿ ಬಂತೇನ್ರಿ. ಅವ್ನು ಯಾರು ರಾಘವೇಂದ್ರ ಭಟ್, ಅವನ ಹಿನ್ನೆಲೆ ಏನು ಅದೆಲ್ಲ ಹೇಳೋಕ್ಕಿಂತ ಮುಂಚೆ ಪೂರಕವಾಗಿ 1-2 ಮಾತುಗಳು ಹೇಳ್ತೀನಿ ನಾನು. ನಮ್ಮ ಸಿನಿಮಾ ನಟ ಅಶೋಕ್ ಇದ್ದಾರಲ್ಲ, ಅವರೊಂದು ಮಾತಾಡೋರು, ಅದು ದೊಡ್ಡ ಚರ್ಚೆ ಆಯಿತು. ಸತ್ತ ರಾಜನಿಗೆ ಚಟ್ಟ ಕಟ್ಟಕ್ಕೂ ಇರಬೇಕು, ಬದುಕಿರುವ ರಾಜನಿಗೆ ಪಟ್ಟ ಕಟ್ಟಕ್ಕೂ ಇರಬೇಕು ಅಂತ. ಚಟ್ಟ ಕಟ್ಟಕ್ಕೆ, ಪಟ್ಟ ಕಟ್ಟಕ್ಕೆ ಎರಡಕ್ಕೂ ಇರಬೇಕು. ಮತ್ತು ಶ್ರೀರಂಗಪಟ್ಟಣದ ಪೂರ್ಣಯ್ಯ ಗೊತ್ತಲ್ಲ, ಪೂರ್ಣಯ್ಯ ಟಿಪ್ಪುಗೂ ಅವನೇ ಮಂತ್ರಿ, ಮೈಸೂರು ಅರಸರಿಗೂ ಅವನೇ ಮಂತ್ರಿ, ಬ್ರಿಟಿಷರಿಗೂ ಅವನೇ ಮಂತ್ರಿ. ರಾಜ ಯಾವನು ಬೇಕಾದ್ರೂ ಆಗಿರಲಿ, ಇನ್ನು ಎದುರಾಳಿ ರಾಜ ಬಂದು ಬೇಕಾದ್ರೆ ಕೂತ್ಕೊಳ್ಳಿ, ಇವನು ನಿಯತ್ತೇನು, ಇವನು ಸೀಟ್ ಅಳ್ಳಾಡಬಾರ್ದು, ಇವನು ಹೊಟ್ಟೆಗೇನೋ ತೊಂದರೆ ಆಗಬಾರ್ದು. ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗಿರಲಿ, ಡಿ ಕೆ ಶಿವಕುಮಾರ್ ಆಗಿರಲಿ, ಸಿದ್ದರಾಮಯ್ಯ ಆಗಿರಲಿ, ಸದಾನಂದ ಗೌಡ ಆಗಿರಲಿ, ಯಡಿಯೂರಪ್ಪ ಆಗಿರಲಿ, ಕುಮಾರಸ್ವಾಮಿ ಆಗಿರಲಿ. ಆದರೆ ಆಯಕಟ್ಟಿನ ಜಾಗದಲ್ಲಿ ನಿಮಗೆ ಮೆದುಳಾಗುವ, ನಿಮಗೆ ಬುದ್ಧಿ ಹೇಳುವ ಈ ಜಾಗಕ್ಕೆ ಆರ್ ಎಸ್ ಎಸ್ಸರೇ ಬಂದು ಕೂತ್ಕೊಂಡು ಯಾರು ಬೇಕಾದ್ರೂ ಆಗಿರಲಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೂ, ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಅವರ ಕಚೇರಿಗಳ ತುಂಬಿಕೊಂಡ್ರೆ ಬರೀ ಆರ್ ಎಸ್ ಎಸ್ ಅವರು. ಪ್ರಿಯಾಂಕ ಖರ್ಗೆ ಹೊಡಿತಾರೆ ಡೈಲಾಗ್ ಕೂತ್ಕೊಂಡಲ್ಲಿ. ಇವ್ರ ಕಾರಣ ದೊಡ್ಡ ಮಟ್ಟದ ಚರ್ಚೆ ಇದೆ ಆರ್ ಎಸ್ ಎಸ್ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ. ಅಂದರೆ ನೀವು ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಆರ್ ಎಸ್ ಎಸ್ನ? ನಿಮ್ಮ ದುಡ್ಡಿನ ಮೂಲ ಯಾವುದು, ಎಲ್ಲಿಂದ ಬರುತ್ತೆ? ಕೋಟಿ ಕೊಡೋದು ಸುಮ್ಮನೆ ಕೊಡ್ತಾನೆ, ಅವನು ಏನೋ ಕೊಳ್ಳೆ ಹೊಡೆದೇ ಕೊಡ್ತಾನೆ. ಲೆಕ್ಕ ಕೊಡಿ, ಅದನ್ನ ಎಲ್ಲಿ ಬರ್ತೀರ, ಏನು ಖರ್ಚು ಮಾಡ್ತೀರ ಅಂತ ಲೆಕ್ಕ ಕೊಡ್ರಯ್ಯ. ನಮ್ಮ ಸಂವಿಧಾನ ಚೌಕಟ್ಟಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಪಥಸಂಚಲನಕ್ಕೆ ಪರ್ಮಿಷನ್ ತೊಗೊಳ್ಳಿ ಅಂತೇಳಿ ಪ್ರಿಯಾಂಕ ಖರ್ಗೆ ಧ್ವನಿ ಎತ್ತಿದ್ರು. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಇಷ್ಟೆಲ್ಲ ಮಾತಾಡ್ತಾಯಿದ್ರ, ಆದರೆ ನೀವೇ ಆರ್ ಎಸ್ ಎಸ್ ಕರ್ಕೊಂಬಂದು ಕೂರಿಸ್ಕೊಂಡಿರಲ್ರಿ. ನಿಮಗೆ ನಾಚಿಕೆ ಆಗಲ್ಲ? ಇವತ್ತು ನಾಚಿಕೆ ಆಗಲ್ಲ. ಇವನು ಯಾರು? ರಾಘವೇಂದ್ರ ಭಟ್ಟನವನು ರಾಹುಲ್ ಗಾಂಧಿಯವನ್ನ ವಾಚಾಮಗೋಚರು ಮಾತಾಡಿದ್ರು, ವಾಚಾಮಗೋಚರು ಹೋದವನು. ಅಂದರೆ ಈತ ಒಬ್ಬ ಪಟಿಂಗ, ಇವನೊಬ್ಬ ಪಟಿಂಗ ಅಂತ ಹೇಳಿದವನು.
ಇನ್ನೊಬ್ಬ ದಡ್ಡ ಪೆಂಗ ಅಂತ ಹೇಳಿದವನು. ಇವನು ಯೋಗ್ಯತೆ, ಇವನ ಅರ್ಹತೆ ಏನಪ್ಪ ಅಂದರೆ ಇವರ ಅಪ್ಪ, ಇವರ ಅಜ್ಜಿ, ಇವ್ರ ತಾತ ಪ್ರಧಾನಮಂತ್ರಿ ಆಗಿದ್ದು ಇವನ ಯೋಗ್ಯತೆ. ಇಷ್ಟು ಹೀನಾಮಾನವ ರಾಹುಲ್ ಗಾಂಧಿ ಮಾತಾಡಿದವನು. ಅದು ಏನೋ ಒಂದು ಸಣ್ಣ ವಿಚಾರಕ್ಕೆ ರಾಜಣ್ಣ ರಾಜೀನಾಮೆ ತಗೊಂಡ್ರಪ್ಪ. ಇಷ್ಟು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದವನು. ಅಷ್ಟೇ ಅಲ್ಲ, ಮೊನ್ನೆ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ಟಿಂದ ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಮಾಡಿಬಿಟ್ರಲ್ಲ, ಅವ ದೊಡ್ಡ ಮಟ್ಟದಲ್ಲಿ ಹಾಕೊಂಬಿಟ್ಟ. ಒಂದು ವಿಕೆಟ್ ಪತನ, ಮೊದಲ ವಿಕೆಟ್ ಪತನ ಅಂದರೆ ಖುಷಿ ಆಗ್ತಾಯಿತ್ತು. ಸರ್ಕಾರ ಬೀಳುತ್ತೆ ಅನ್ನೋ ಖುಷಿ ಆಗ್ತಾಯಿತ್ತು. ಅಷ್ಟು ಖುಷಿಗೊಂಡವನು ಕರ್ಕೊಬಂದು ಇವತ್ತು ನೀವು ಮೆದುಳು ಮಾಡ್ಕೊಂಡಿದ್ದೀರಲ್ಲ. ಅಂದರೆ ಯಾವುದೇ ಸಂಸ್ಥೆ ಕಟ್ಟುವಾಗ ಯಾರು ತುಂಬ ಕಷ್ಟಪಟ್ಟು ತಮ್ಮ ಶ್ರಮ, ದುಡ್ಡು, ಸಮಯ ಎಲ್ಲವನ್ನೂ ಸುರಿದಿರ್ತಾರೆ, ಅಥವಾ ಒಂದು ಹಂತಕ್ಕೆ ಬೆಳೆದಿರ್ತಾರೆ. ಅವು ಯಾವನೊಬ್ಬ ಒಂದು ಮೆದುಳಾಗ್ಬಿಡ್ತಾನೆ. ಅವನು ನಿರ್ಧಾರ ಮಾಡ್ತಾನೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ತಿನ್ನಬೇಕು, ಏನು ಬಿಡಬೇಕು, ಯಾರನ್ನ ಹತ್ರ ಇಟ್ಕೋಬೇಕು, ಯಾರನ್ನ ದೂರ ಇಡಬೇಕು, ಏನು ನಿರ್ಧಾರ ಮಾಡಬೇಕು, ಇದನ್ನು ಡಿಸೈಡ್ ಮಾಡೋನು ಒಬ್ಬ ಮೆದುಳಾಗ್ತಾನೆ. ಅಂದರೆ ದೇವಸ್ಥಾನ ಕಟ್ಟಿದ ಮೇಲೆ ಗರ್ಭಗುಡಿ ಸೇರ್ಕೊತಾರಲ್ಲ ಆ ಥರ ಇವು RSSನ ಕರ್ಕೊಂಬಂದು ಮೆದುಳು ಮಾಡ್ಕೊಂಡಿದ್ದಾರೆ ನಮ್ಮಂಥವ್ರಿಗೆಲ್ಲ ಬುದ್ಧಿ ಹೇಳ್ಸೋಕ್ಕೆ. ಕಾಂಗ್ರೆಸ್ ಅಮಾಯಕ ಕಾರ್ಯಕರ್ತರು ಮತ್ತು ನಾವೆಲ್ಲ ನೀವೇನು ಕಾಂಗ್ರೆಸ್ ಸಾಚಗಳು ಅಂತಲ್ಲ, ದೊಡ್ಡ ಡಾಕುಗಳು ನೀವು ಡಾಕು ಪಕ್ಷ ನಿಮ್ಮದು. ಆದರೆ BJP ಹೇಡ್ಸ್ ಪಕ್ಷ ಬರಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ಅನಿವಾರ್ಯವಾಗಿ ನಾವು ಬೆಂಬಲ ಕೊಟ್ಟವಲ್ಲ. ನಮ್ಮಂಥವ್ರಿಗೆಲ್ಲ ನಮ್ಮನ್ನು ಮೂರ್ಖರು ಮಾಡಿ ಬುದ್ಧಿ ಹೇಳಿಸ್ಲಿಕ್ಕೆ ಇಂಥ ವಂಚಕರನ್ನ RSSರನ್ನ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀರ. ನಿಮಗೆ ನಾಚಿಕೆ ಆಗಲ್ಲ ನೋಡ್ರಿ ನಿಮಗೆ. ಅವರೊಂಥರ ಇನ್ನು ನೊಣಗಳಿದ್ದಂಗೆ. ಸ್ವೀಟ್ ಮೇಲೂ ಕೂತ್ಕೋತವೆ, ಮಟನ್ ಮೇಲೂ ಕೂತ್ಕೋತವೆ, ಕಕ್ಕಸ್ ಮೇಲೂ ಕೂತ್ಕೋತವೆ, ಮಾಡಿ ಮೇಲೂ ಕೂತ್ಕೋತವೆ, ಸಿಂಹಾಸ್ ಮೇಲೂ ಕೂತ್ಕೋತವೆ, ಎಲ್ಲಿ ಬೇಕಾದ್ರೂ ಕೂತ್ಕೋತವೆ. ನೊಣಗಳ ಥರ ಇವರು. ಇಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ ಬಾಯಿ ಬಂದಂಗೆ ಬೈತಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡೋದಕ್ಕೆ ಖುಷಿ ಪಡ್ತಾನಂತ ಡಿ ಕೆ ಶಿವಕುಮಾರ್ ಟ್ರೋಲ್ ಮಾಡಿದ್ರೆ ಗೊತ್ತಾ. CD ಶಿವ ಅಂತ ಹೇಳ್ಬಿಟ್ಟು, CD ಶಿವ ಅಂದರೆ ಟೆಂಟಲ್ಲಿ ಬ್ಲೂ ಫಿಲ್ಮ್ ತೋರಿಸ್ತಾರೆ ಡಿ ಕೆ ಶಿವಕುಮಾರ್ ಅಂತೇಳಿ ಎಲ್ಲ JDS ಅವರೆಲ್ಲ ಟ್ರೋಲ್ ಮಾಡಿರಲ್ಲ. ಇವರು ಅದೆಲ್ಲ ಮಾತಾಡೋದು, ಇವರೆಲ್ಲ ಬರ್ಕೊಂಡಿರೋದನ್ನೆಲ್ಲ ರಾಹುಲ್ ಗಾಂಧಿನೂ ಬೈತೀರಾ, CD ಶಿವ ಅಂತ ಟ್ರೋಲ್ ಮಾಡ್ತೀರಾ, ಕೊನೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸದಾ ವತ್ಸಲಿ ಅಂತ ಹೇಳ್ಬಿಟ್ಟು ಹಾಡನ್ನೂ ಬರ್ಕೊಡ್ತಾರೆ ಅವಸರ ಆಡಲಿಕ್ಕೆ. ಅದಕ್ಕೆ ನಾನು ಹೇಳಿದ್ದು ನೊಣಗಳಿದ್ದಂಗೆ ಇವರು ಅಂತ ಹೇಳ್ಬಿಟ್ಟು. ಇವ್ರಿಗೆ ಬೆಂಬಲವು ನಿಂತಿರೋರು ಯಾರು, ಯಾವ ಕಾರಣಕ್ಕೆ ಬಂದಿರ್ಬೋದಿತ್ತ? ಅದೇ ನಮ್ಮ ಸಂತೋಷ್ ಡಿ ಕೆ ಹೇಳಿದ್ರಲ್ಲ, ನಮ್ಮ ಸಂತೋಷನ ಮಾತಾಡೋದು ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಹೆಂಗೆ ನಿಮ್ಮ ಸಂತೋಷ ಗೊತ್ತಿಲ್ಲ ನನಗೆ. ಅವರ ಇನ್ಫ್ಲೂಯೆನ್ಸಾ ಅಥವಾ ಈತ ದೊಡ್ಡ ಮೋದಿ ಅಮಿತ್ ಶಾ ಪರಮ ಭಕ್ತ ಆಯಿತಾ, ಅಥವಾ ಅಮಿತ್ ಶಾ ಮೋದಿ ನಿಮ್ಗೇನು ಉಂಟು ಡಿ ಕೆ ಶಿವಕುಮಾರ್ ಅವ್ರಿಗೆ? ಇನ್ನೊಬ್ಬಿದ್ದಾನಲ್ಲ RT ನಗರದವನು ಎರಳಿ ಕವಡೆಗಿರಾಕಿ, ಅವ್ನು ಕವಡೆ ಹಾಕಿ ಅವರು ಮುಖ್ಯಮಂತ್ರಿ ಆಗಿದ್ದು. ಅವ್ನು ಹೇಳ್ದಲ್ಲೇ ಉಚ್ಚವೇ ಇಲ್ಲ, ಅವ್ನು ಹೇಳ್ದಲ್ಲೇ ಊಟ ಮಾಡಲ್ಲ, ಅವ್ನು ಹೇಳ್ದಲ್ಲೇ ಸೈನ್ ಹಾಕಲ್ಲ. ಅದಕ್ಕೆ ಮುಖ್ಯಮಂತ್ರಿ ಆದಮೇಲೆ ಸಹ ನಮ್ಮ ಹುಡುಗ ಅಂಥೇಳಿ ಆ ದಿಮಾಕಿಂದ ಗಾಂಚಲಿ ಮಾತಾಡ್ತಿದ್ನಲ್ಲಪ್ಪ ಕವಡೆ ಹಾಕನು. ಇವರೆಲ್ಲ ಶರ್ಕನ್ ರೆಡಿ ಮಾಡಿರೋದ ಅಂದರೆ ಕಾಂಗ್ರೆಸ್ನ ಧ್ವಂಸ ಮಾಡಬೇಕು ಅಂತೇಳಿ RSS ತೂರ್ಕೊಂಡಿದ್ರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಕಡಿವಾಣ ಹಾಕೋದಿರಲಿ BK ಹರಿಪ್ರಸಾದ್. ಡಿ ಕೆ ಅವರ ಏನಾದರೂ ಕುಣಿಕೆಗೆ ಹರಿಪ್ರಸಾದ್ ಬಂದು ಕೊರಳೊಡ್ಡಿದ್ದಾರೆ ಅಂತ ಹೇಳಬೇಕು. ಆ ಕಾರಣಕ್ಕೆ ನಾನು ಹೇಳಿದ್ದು ಇವ್ರನ್ನ ಡಮ್ಮಿ ಪೀಸ್ ಮಾತಾಡೋಕ್ಕಾಗ್ತಾಯಿಲ್ಲ. ಡಮ್ಮಿ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ದೊಡ್ಡದ ಪುಂಕ್ತಾ ಇರ್ತಾರೆ, ಹಂಗೆ ಹಿಂಗೆ ಅಂತೇಳಿ. ನಿಮ್ಮ ಬುಡದಲ್ಲೇ ಇಟ್ಕೊಂಡಿದ್ದಿಲ್ಲ ಸ್ವಾಮಿ. ಪ್ರಹ್ಲಾದ್ ಅಂತ OST ಇದ್ದಾರಲ್ಲ, ಅವನು RSS ಅಲ್ವಾ? RSS ತಾನೇ ಕರ್ಕೊಂಬಂದು ಬುದ್ಧಿ ಹೇಳಕ್ಕೆ ಕರ್ಕೊಂಬಂದಿದ್ದೀರ. ಇಲ್ಲಿ ಹೊರಗಡೆ ಬಂದು RSS ಬಗ್ಗೆ ದೊಡ್ಡದ ಪುಂಕ್ತಾ ಇದ್ರು. ಯಾರು ರಾಘವೇಂದ್ರ ಭಟ್ ಅಂದರೆ ಇವನು ಸುನೀಲ್ ಕುಮಾರ್ ಹತ್ರ ಇದ್ದ. ಅದು ಯಾಕೆ ಇವನು ಅದೇ ವಿಶ್ವೇಶ್ವರ ಭಟ್ಟನ ತಳಿನೇ. ಇವ್ರು ಏನಕ್ಕೆ ವಿಶ್ವೇಶ್ವರ ಭಟ್ ಅಂದ್ಕೊಂಡು ಅಷ್ಟೊಂದು ಪ್ರೀತಿ? ಅವನ ತಳಿಗಳನ್ನೇ ಯಾಕೆ ಕರ್ಕೊಂಬರ್ತಾರೆ ಅವರೆಲ್ಲ? ಬೇರೆ ಏನೂ ಆಗಲ್ವಾ? ಆವಾಗ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಾಗ ಮೋಟಿವೇಶನ್ ಸ್ಪೀಚ್ ಮಾಡೋಕ್ಕೆ ಇದೇ RSSರನ್ನು ಕರ್ಕೊಂಬಂದರು. ಅವನೊಬ್ಬ ಕನಕಪುರದ ಕಡೆ ಒಬ್ಬ ಬುಗಳ್ಳ ಇದ್ದಾನೆ, ಕಳ್ಳ ಇದ್ದಾನೆ ಅವನು. ಇನ್ನೊಬ್ಬ ಡೋಂಗಿ ಶಿಕ್ಷಣ ತಜ್ಞ ಒಬ್ಬ, ಇನ್ನೊಬ್ಬ ರೇಪಿಸ್ಟ್ ಸಪೋರ್ಟ್ ಮಾಡೋನು. ಇವ್ರುಗಳದ್ದು ಮೋಟಿವೇಶನ್ ಸ್ಪೀಚ್ ಅಂತೆ. ಎಲ್ಲ ಕ್ಯಾಕರಿಸಿ ಮಕ್ಕೋಗೋದ ಮೇಲೆ ನಿಲ್ಲಿಸಿದ್ರು ಅದನ್ನ. ಈಗ ಅದೇ ಭಟ್ಟರ ಶಿಷ್ಯಂದ್ರನ್ನೇ ಕರ್ಕೊಬಂದು ಕೂರಿಸ್ಕೊತಾ ಇದ್ರು. ಏನು ಅಂಥ ನಂಟೆ ನಿಮಗೆ? ಡಿ ಕೆ ಶಿವಕುಮಾರ್ ಇದ್ದಾಗಲೂ ಅದೇ, ಹಿಂದೆ ಸಿದ್ದರಾಮಯ್ಯರು ಇದ್ದ ಅದೇ ಕೇಸು. ಅಂಥದ್ದೇನು ನಂಟು? ಇವನು ಸುನೀಲ್ ಕುಮಾರ್ ಹತ್ರ ಇದ್ದ. ಡಿ ಕೆ ಶಿವಕುಮಾರ್ ಫಸ್ಟ್ ಪವರ್ ಮಿನಿಸ್ಟರ್ ಆಗಿರ್ತಾರೆ, ಆಮೇಲೆ BJP ಗೌರ್ಮೆಂಟ್ ಬಂದಾಗ ಸುನೀಲ್ ಕುಮಾರ್ ಪವರ್ ಮಿನಿಸ್ಟರ್ ಆಗ್ತಾನೆ. ಆ ಸುನೀಲ್ ಕುಮಾರ್ಗೆ ಎಲ್ಲ ಮಾರ್ಗದರ್ಶನ ಮಾಡೋರು, ಎಲ್ಲಿ ತರಬೇಕು, ಏನು ಮಾಡಬೇಕು ಅಂತೇಳಿ ಡಿ ಕೆ ಅವರೇ ಮಾರ್ಗದರ್ಶನ ಮಾಡ್ತಾಯಿರ್ತಾರೆ. ಅಲ್ಲಿದ್ದಲ್ಲ ಆ ಕೊಂಡಿಂದ ಇವನು ಬಂದಿದ್ದಾನೆ ಅನಿಸುತ್ತೆ ಇವನು ರಾಘವೇಂದ್ರ ಭಟ್ಟನ್ನು. ಎಂಥ ದುರ್ಗತಿ ಬಂದುಬಿಡ್ತಾರೆ ಕಾಂಗ್ರೆಸ್ನವ್ರಿಗೆ. ಇಂಥ ಒಬ್ಬ RSSನ್ನು ಕರ್ಕೊಬಂದು ಅವನಿಂದ ಮಾರ್ಗದರ್ಶನ ಪಡೆಯುವ ಅಥವಾ ಅವನಿಂದ
ನಿಮ್ಮ ಓಟ್ ಹಾಕ್ತಾರಿಗೆ ಅವಮಾನ ಮಾಡಿಸುವ ರಾಹುಲ್ ಗಾಂಧಿ ಪಟಿಂಗ ಅಂದವನಿಗೆ ಕರ್ಕೊಂಬಂದು ಕೂರಿಸ್ಕೊಂಡಿದ್ರಲ್ಲ, ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿಲ್ವ? ಅದಕ್ಕೆ ಹೇಳಿದ್ದು ನಾನು, ರಾಜಣ್ಣ ಏನೋ ಅಂದರು ಅಂತ ಹೇಳ್ಬಿಟ್ಟು ಕಿತ್ತಾಕ್ಬಿಟ್ರಲ್ಲ, ರಾಜಣ್ಣನಿಗೆ ಅನ್ಯಾಯ, ಡಿ ಕೆ ಅವ್ರಿಗೂ ಅನ್ಯಾಯನ, ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವತ್ತೂ ಕಾಂಗ್ರೆಸ್ ಹೈಕಮಾಂಡ್ ಕಿತ್ತು ಬಿಸಾಕೋದು. ವೆಯ್ಟ್ ಮಾಡೋಣ. ನಮಸ್ಕಾರ.